ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬಿಟ್ಟರ್ ಗಾರ್ಡ್ ಅಥವಾ ಹಾಗಲಕಾಯಿ ಅಂತ ಕರೀತಾರಲ್ಲ, ಅದರ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಕೆಲವೊಂದು ಹಾಗಲಕಾಯಿ ಬಗ್ಗೆ ಇರುವಂತಹ ಬೆನಿಫಿಟ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗಲಕಾಯಿ ಅಥವಾ ಇಂಗ್ಲೀಷ್ನಲ್ಲಿ ಬಿಟ್ಟರ್ ಗಾರ್ಡ್ ಅಂತ ಕರೆಯುವಂತಹ ಈ ಒಂದು ವೆಜಿಟೇಬಲ್ ತುಂಬ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಬ್ಲಡ್ ಮತ್ತು ಶುಗರ್ ಲೆವೆಲ್ನ ಇಂಪ್ರೂವ್ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಅದ್ರ ಜೊತೆಗೆ ಡೈಜೆಷನ್ ಕೂಡ ಇಂಪ್ರೂವ್ಮೆಂಟ್ ಮಾಡುತ್ತೆ, ಇಮ್ಯುನಿಟಿನೂ ಸಹ ಬೂಸ್ಟ್ ಮಾಡುತ್ತೆ, ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಹಾರ್ಟ್ ಹೆಲ್ತ್ಗೂ ಸಹ ಪ್ರಯೋಜನಕಾರಿಯಾಗಿದೆ. ಕ್ಯಾನ್ಸರ್ ಪ್ರಿವೆನ್ಷನ್ ಮಾಡೋದರ ಜೊತೆಗೆ ಇದರಲ್ಲಿ ವಿಟಮಿನ್ ಎ, ಸಿ, ಬಿ12, ಬಿ3, ಮಿನರಲ್ಸ್, ಫೈಬರ್, ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇರೋದ್ರಿಂದ ತುಂಬ ಪ್ರಯೋಜನಕಾರಿಯಾಗಿ ಇಷ್ಟೆಲ್ಲ ಬೆನಿಫಿಟ್ ಇದ್ದರೂ ಕೂಡ ನಾವು ಹಾಗಲಕಾಯಿ ತಿನ್ನೋಕ್ಕೆ ಹಿಂಜರಿತೀವಿ. ಯಾಕಪ್ಪ ಅಂದರೆ ಅದು ಕಹಿ ಅಂತ ತಿನ್ನೋದಕ್ಕೆ ನಾವು ತುಂಬ ಇದು ಮಾಡ್ತೀವಿ. ಅದರಿಂದ ಅದನ್ನು ನಾವು ಯಾವ ರೀತಿ ಕನ್ಸ್ಯೂಮ್ ಮಾಡ್ಬೋದು ಅಂದರೆ, ನಾವು ಮಾಮೂಲಿ ಸಾಂಬಾರು ಮಾಡೋದ್ರ ಮುಖಾಂತರ ತಿನ್ಬೋದು, ಪಲ್ಯ ಅಥವಾ ಅದನ್ನು ಜ್ಯೂಸ್ ಕುಡಿಯೋದ್ರ ಮುಖಾಂತರ ನಾವು ಕನ್ಸ್ಯೂಮ್ ಮಾಡ್ಬೋದು. ಇದು ಹೆಲ್ತ್ ಮತ್ತು ಬ್ಯೂಟಿಗೂ ಕೂಡ ತುಂಬ ಪ್ರಯೋಜನಕಾರಿಯಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀನಿ. ಈಗ ನಾವು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾನೊಂದು ಅರ್ಧ kg ಆಗುವಷ್ಟು ಹಾಗಲಕಾಯಿನ ತೊಗೊಂಡಿದ್ದೀನಿ. ಅದು ನಮ್ಮ ತೋಟದಲ್ಲಿ ಬೆಳೆದಿರೋದು. ನಾವು ವರ್ಷಕ್ಕೆ ಒಂದು ಸಲ ಆದರೂ ಹಾಗಲಕಾಯಿನ ಹಾಕ್ತೀವಿ. ನೋಡಿ, ನಾನು ಹಾಗಲಕಾಯಿನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಬೀಜನ ತೆಗಿತಾ ಇದ್ದೀನಿ. ನಾನು ತೆಗೆದು ಈಗ ಮಸಾಲೆಗೆ ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು, ಮಾಮೂಲಿ ತೆಂಗಿನಕಾಯಿ, ಕೊತ್ತಂಬರಿ, ನಾವು ಸ್ಪೈಸಸ್ ಅಂತಂದರೆ ಚಕ್ಕೆ, ಲವಂಗ, ಮೆಣಸು ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ ಒಂದು ಮಿಕ್ಸಿನಲ್ಲಿ. ಈಗ ಹಾಗಲಕಾಯಿ ನಾವೇನು ಹೆಚ್ಚಿಟ್ಟಿದ್ದೀವಿ ಅದನ್ನು ಒಂದು ಬಾಣಲೆಗೆ ಹಾಕಿ 1-2-3 ಸ್ಪೂನು ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳೋದ್ರಿಂದ ಅದರಲ್ಲಿರುವಂಥ ವಿಷ ಏನಂತ ನಾವು ತಿನ್ನೋಕ್ಕಾಗಲ್ಲ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಹಾಗಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟೊಂದು ಕುಕ್ಕರ್ನ ಸ್ಟವ್ ಮೇಲಿಟ್ಟು 1-2 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಾನಿಲ್ಲಿ ಕಾಳು ತೊಗೊಂಡಿದ್ದೀನಿ. ನೆನೆಸಿಟ್ಟಿರೋ ಕಡಲೆಕಾಳು ಹಾಗೂ ಬಟಾಣಿ ಕಾಳನ್ನ ತೊಗೊಂಡಿದ್ದೀನಿ. ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನೆಕ್ಸ್ಟು ಹಾಗಲಕಾಯಿನ ಸಹ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಉಪ್ಪು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವೇನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿದ್ದೀನಿ. ನಾನು ಮನೆಯಲ್ಲೇ ಇರುವಂತಹ ಸಾಂಬಾರು ಪುಡಿನ ಇದಕ್ಕೆ ಯೂಸ್ ಮಾಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇದೆ ಅದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಮಿಕ್ಸಿ ಜಾರ್ನಲ್ಲಿರೋಂಥ ಚೆನ್ನಾಗಿ ಅದನ್ನು ಸಹ ತೊಳೆದು ಎಲ್ಲನೂ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು 2-3 ಟೈಮ್ಸ್ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಆಮೇಲೆ ನೋಡ್ತಾ ಇದ್ದೀರಾ ಸಾಂಬಾರನ್ನ. ನೆಕ್ಸ್ಟ್ ಅದನ್ನು ಕುಕ್ಕರ್ ಲಿಡ್ನ ಮುಚ್ಚಿ 2-3 ಅಥವಾ 2-3 ಕೂಗಿಸ್ಕೊಂಡ್ರೆ ನಮಗೆ ಹಾಗಲಕಾಯಿ ಸಾಂಬಾರು ರೆಡಿ ಆಗುತ್ತೆ. ಯಾರೆಲ್ಲ ಹಾಗಲಕಾಯಿ ಸಾಂಬಾರು ತಿನ್ನೋಕ್ಕೆ ಇದು ಮಾಡ್ತೀರೋ ಈ ರೀತಿ ಒಮ್ಮೆ ಮಾಡಿ ನೋಡಿ. ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕೋದ್ರಿಂದ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸಾಂಬಾರಿಗೆ ಬೆಲ್ಲ ಹಾಕಿದ್ರೆ. ಸೊ ನೋಡ್ತಾ ಇದ್ದೀರಾ, ಈಗ ಮುದ್ದೆ ಜೊತೆ ಹಾಗಲಕಾಯಿ ಸಾಂಬಾರು ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಒಂದು ಪ್ರಯೋಜನಕಾರಿಯಾಗಿರುವಂಥ ಹಾಗಲಕಾಯಿ ಸಾಂಬಾರನ್ನ ಒಮ್ಮೆ ಆದರೂ ವಾರದಲ್ಲಿ ತಿನ್ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದಾಗುತ್ತೆ. ವಾರಕ್ಕೆ ಒಮ್ಮೆ ಆದರೂ ಸಹ ಈ ಹಾಗಲಕಾಯಿನ ಸೇವಿಸೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.